ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನ್ ಹಿಜಾಬ್ ಇಲ್ಲ ಈಗ. ಹಿಜಾಬ್ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಹಿಜಾಬ್ ನಿಷೇಧ ಇಲ್ಲ ಅಂತಂದವರಿಗೆ ಕೇಸರಿ ನಿಷೇಧ ಮಾಡ್ತೀರಾ? ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರುತ್ತೆ. ನಾನು ಯಾಕೆ ನಿಮ್ಗೆ ಅಡ್ಡಿಪಡಿಸ್ಲಿ? ಈಗ ಹಿಂದೂ ಮುಸ್ಲಿಂ ಅಂತೇಳಿ ದೇಶ ಹೊಡೆದಿದ್ದು ಸಾಕಾಗ್ಲಿಲ್ವಾ? ಯಾವ ಡ್ರೆಸ್ ಹಾಕತ್ತಿ ಹಾಕೊಳ್ಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು, ನನಗೆ ಯಾಕೆ? ಅದು ನಿಮ್ಮ ಹಕ್ಕು, ನನ್ನ ವೆರಿ ಸಿಂಪಲ್. ಮಾನ್ಯ ಮುಖ್ಯಮಂತ್ರಿಯವರು ಏನು ತಪ್ಪೇನು ಮಾಡಿದ್ದಾರೆ ಅದರಲ್ಲಿ? ನೀವು ಹಿಂದೂ ಅಲ್ವಾ? ನೀವು ವಿರೋಧ ಮಾಡ್ತಿದ್ದೀರಾ? ಹೇಳಿ ಕೇಳಿ ಚಳಿಗಾಲ. ಮತ್ತೊಮ್ಮೆ ಸಿದ್ದರಾಮಯ್ಯ ಕಡ್ಡಿಗೇರಿದ್ದಾರೆ, ಬೆಂಕಿ ಹಚ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇವರು ಹಚ್ಚಿದ ಬೆಂಕಿಯಲ್ಲಿ ಈಗಾಗಲೇ ಬಿಸಿ ಮಾಡ್ಕೊಳ್ಳೋಕೆ, ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕೆ ಬಿಜೆಪಿಯವರಂತೂ ಕಾಯ್ತಾನೆ ಇದ್ದಾರೆ. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನ್ ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ. ಗೊತ್ತಾಯ್ತಾ? ನಾವೆಲ್ಲರೂ ಸಮಾನರು ಮತ್ತು ನಾವೆಲ್ಲ ಒಂದು ಅನ್ನೋ ಭಾವನೆಯಿಂದ ಶಾಲಾ ಕಾಲೇಜಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಯೂನಿಫಾರ್ಮ್ ತಂದಿದ್ದು. ಹಿಜಾಬ್ ಯೂನಿಫಾರ್ಮ್ನ ಭಾಗ ಆಗಿದ್ದರೆ ಪ್ರಶ್ನೆ ಬೇರೆ. ಯೂನಿಫಾರ್ಮ್ ಭಾಗ ಆಗದೇ ಇದ್ದರೂ ಕೂಡ ತರ್ತೀವಿ ಅಂದರೆ, ನಾಳೆ ಇನ್ನೊಬ್ಬರು ಕೇಸರಿ ಸಾಲ ಹಾಕೊಂಡ್ಬರ್ತೀವಿ ಅಂತಾರೆ, ಮತ್ತೊಬ್ಬರು ಹಸಿರು ಸಾಲ ಹಾಕೊಂಡ್ಬರ್ತೀವಿ ಅಂತಾರೆ, ಮಗದೊಬ್ಬರು ನೀಲಿ ಶಾಲ ಹಾಕೊಂಡು ಬರ್ತೀವಿ ಅಂತ ಹೇಳ್ತಾರೆ, ಇನ್ನೊಬ್ಬರು ಹಳದಿ ಶಾಲ ಹಾಕೊಂಡ್ಬರ್ತೀವಿ ಅಂತಾರೆ. ಆಗ ಸಮಾನತೆಯಲ್ಲಿ ಉಳಿಯುತ್ತೆ, ನಾವು ಒಂದು ಅನ್ನೋ ಭಾವನೆಯಲ್ಲಿ ಬೆಳೆಯುತ್ತೆ. ಇದು ಈ ಸಂದರ್ಭದಲ್ಲಿ ಬೇಕಿತ್ತ? ಜನರಿಗೆ, ಸಾಮಾನ್ಯರಿಗೆ, ಬಡವರಿಗೆ, ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಬೇಕಿರಲಿಲ್ಲ. ಆದರೆ ರಾಜಕಾರಣಿಗಳಿಗಂತೂ ಇದು ಬೇಕಿರುತ್ತೆ. ಅಂಥ ವಿಚಾರ ಯಾವುದು? ರಾಜ್ಯದಲ್ಲಿ ಮುಂದಿನ ಕೆಲವು ದಿನ ದೊಡ್ಡ ವಿವಾದವನ್ನು ಹುಟ್ಟು ಹಾಕಬಲ್ಲಂತ ಸುದ್ದಿ ಬಂದಿದೆ. ಅದು ಹಿಜಾಬ್ ನಿಷೇಧ ವಾಪಸ್. ಇದನ್ನು ಸಿದ್ದರಾಮಯ್ಯನವರು ನಂಜನಗೂಡಿನಲ್ಲಿ ಕೊಟ್ಟಂತ ಹೇಳಿಕೆ. ದೊಡ್ಡ ಕೌಲಂದೆ ಗ್ರಾಮದಲ್ಲಿ ವಿವಿಧ ಪೊಲೀಸ್ ಠಾಣಾ ಕಟ್ಟಡಗಳ ಉದ್ಘಾಟನಾ ಸಮಾರಂಭದಲ್ಲಿ ಸಾರ್ವಜನಿಕರು ಕೇಳ್ತಾರೆ, ಹಿಜಾಬ್ ನಿಷೇಧವನ್ನು ವಾಪಸ್ ತಗೋತೀರಾ ಅಂತ. ಏನಾಯ್ತು ಅದರ ಬಗ್ಗೆ? ಅದಕ್ಕೆ ಸಿದ್ದರಾಮಯ್ಯನವರು ಹಿಜಾಬ್ ಎಲ್ಲ ಏನೂ ಇಲ್ಲ, ಇವಾಗ ನೀವು ನಿಮ್ಮ ಬಟ್ಟೆ ಇಷ್ಟ ಬಂದಿದ್ದ ಬಟ್ಟೆ ಹಾಕೊಂಡು ಹೋಗ್ಬೋದು, ಇಷ್ಟ ಬಂದಿದ್ದು ಊಟ ಮಾಡ್ಬೋದು, ನಾವು ಅದನ್ನು ಯಾವುದನ್ನು ನಿರ್ಬಂಧ ಮಾಡೋದೇ ಇಲ್ಲ, ನಮ್ಮ ಸರ್ಕಾರ ಆಗಿಲ್ಲಪ್ಪ. ನಾನೀಗ ಪಂಚೆ ಹಾಕೋತೀನಿ, ನೀವು ಪ್ಯಾಂಟ್ ಶರ್ಟ್ ಹಾಕೋತೀರಾ, ಅದರಲ್ಲಿ ತಪ್ಪೇನಿದೆ? ಕಾಂಗ್ರೆಸ್ಸು ಮತ್ತು ನಮ್ಮ ಸರ್ಕಾರ ದಲಿತರು, ಹಿಂದುಳಿದವರು, ಶೋಷಿತರು ಎಲ್ರಿಗೂ ನ್ಯಾಯ ಒದಗಿಸುತ್ತೆ, ಇದರಲ್ಲಿ ರಾಜಿನೇ ಇಲ್ಲ ಅಂತ ಮಾತಾಡ್ತಾರೆ ಸಿದ್ದರಾಮಯ್ಯನವರು. ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನ್ ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ. ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮ್ಗೆ ಸೇರಿದ್ದು. ನಾನು ಯಾಕೆ ನಿನ್ಗೆ ಅಡ್ಡಿಪಡಿಸ್ಲಿ? ನೀವು ಯಾವ ಡ್ರೆಸ್ ಹಾಕತ್ತೀಯ ಹಾಕೊಳ್ಳಪ್ಪ, ನೀವು ಯಾವ ಊಟ ಮಾಡ್ತೀಯ ಮಾಡು, ನನಗೆ ಯಾಕೆ? ನಾನು ಊಟ ಮಾಡೋದು ನಾ ಮಾಡ್ತೀನಿ, ನೀವು ಊಟ ಮಾಡೋದು ನೀವು ಮಾಡ್ತೀಯ, ಅದು ನಿಮ್ಮ ಹಕ್ಕು, ನನ್ನ. ವೆರಿ ಸಿಂಪಲ್, ವೆರಿ ಸಿಂಪಲ್. ನಾನು ಧೋತಿ ಮತ್ತೆ ಜುಬ್ಬ ಹಾಕತ್ತೀನಿ, ನೀನ್ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ ನೀನು. ಅಲ್ವಾ? ತಪ್ಪೇನಿದೆ ಇದರಲ್ಲಿ? ತಪ್ಪೇನಿದೆ? ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು. ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ. ಈ ಸಮಾಜದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ. ಮಾನ್ಯ ಮುಖ್ಯಮಂತ್ರಿಯವರು ಏನು ತಪ್ಪೇನು ಮಾಡಿದ್ದಾರೆ ಅದರಲ್ಲಿ? ಅಲ್ರಿ, ವಿರೋಧ ಮಾಡ್ಲಿಕ್ಕೆ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ, ಬಟ್ CM ಮಾಡಿರ್ತಕ್ಕಂಥದ್ದು. ನಾನೊಬ್ಬ ಹಿಂದೂ ಅಲ್ವಾ? ನಾನು ವಿರೋಧ ಮಾಡ್ತಾ ಇಲ್ಲಲ್ಲ. ನೀವು ಹಿಂದೂ ಅಲ್ವಾ? ನೀವು ವಿರೋಧ ಮಾಡ್ತಿದ್ದೀರಾ? ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದಿಸ್? ಆದರೆ ಈ ಒಂದು ವಿಚಾರ ಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಈ 1 ವರ್ಷದ ಹಿಂದೆ ಹೇಗೆ ಕೋಮು ಸಂಘರ್ಷಕ್ಕೆ ನಾಂದಿ ಹಾಡಿತ್ತೋ, ಹಿಂದೂ ಮುಸ್ಲಿಂ ಘರ್ಷಣೆ ಶುರುವಾಗಿತ್ತೋ, ಅದಕ್ಕೆ ಮತ್ತೆ ನಾಂದಿ ಹಾಡ್ತಾ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ. ಈಗ ಶಾಲೆಗಳಲ್ಲಿ ಹಿಜಾಬ್ ಧರಿಸಿ ಬರಬೇಕಾಗಿಲ್ಲ ಅಂತ ಬಿಜೆಪಿ ಮಾಡಿದ್ದಂಥ ಒಂದು ಏನು ಹಿಜಾಬ್ ನಿಷೇಧ ಇತ್ತಲ್ಲ, ಅಲ್ಲಿ ಬರಬಾರದು ಅಂತ ಹೇಳಿ ಇದು ಈಗಾಗಲೇ ಕೋರ್ಟ್ನಲ್ಲಿದೆ. ವಿಚಾರ ಸಾಕಷ್ಟು ಮತ್ತಷ್ಟು ಬೇರೆ ಬೇರೆ ಪೀಠಗಳಲ್ಲಿ ವಿಚಾರಣೆಯಲ್ಲಿದೆ.
ಹೀಗಿರುವಾಗ ಇದಕ್ಕೆ ಒಂದು ಸರಿಯಾದ ಕನ್ಕ್ಲೂಷನ್ಗೆ ಬರೋದಕ್ಕಾಗಲಿಲ್ಲ. ಮತ್ತೊಮ್ಮೆ ಸರ್ಕಾರ ಇದನ್ನು ಚಾಲ್ತಿಗೆ ತಂದುಬಿಟ್ಟು ಮತ್ತೆ ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸ್ಬೇಕಾ? ಸಾರ್ವಜನಿಕರಿಂದ ಅವರವ್ರ ನಡುವೆನೇ ಕಿತ್ತಾಟ ಶುರು ಮಾಡಬೇಕಾ? ಇದು ಇಲ್ಲಿ ಮೂಡಿರುವಂಥ ಒಂದು ಪ್ರಶ್ನೆ. ಯಾಕಂದರೆ ಉಡುಪಿಯಲ್ಲಿ ವರ್ಷದ ಹಿಂದೆ ಆಗಿದ್ದು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಈ ವಿವಾದ ಭುಗಿಲೆದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಡುಪಿಯಲ್ಲಿ 3 ವಿದ್ಯಾರ್ಥಿನಿಯರು ಏನನ್ನು ತಾವು ಪಟ್ಟು ಹಿಡಿದ್ರೋ, ನಾವು ಹಿಜಾಬ್ ಧರಿಸಿನೇ ಶಾಲಾ ಆವರಣದೊಳಗೆ ಇರ್ತೀವಿ, ಕ್ಲಾಸ್ ರೂಮ್ ಒಳಗೆ ಬರ್ತೀವಿ ಅಂತ ಆಗ ಶುರುವಾಗಿದ್ದು ಇಡೀ ರಾಜ್ಯದ ಹಲವು ಕಾಲೇಜುಗಳಿಗೆ, ಹಲವು ಜಿಲ್ಲೆಗಳಿಗೆ ವ್ಯಾಪಿಸಿತು. ಇದು ಇಡೀ ರಾಜ್ಯದಲ್ಲೇ ಒಂಥರ ಶಾಂತಿ ಕದಡಿದ ವಾತಾವರಣ ನಿರ್ಮಾಣ ಆಗಿತ್ತು. ಶಾಲೆಗಳಿಗೆ ಮಕ್ಕಳು ಹೋಗೋದಕ್ಕೆ ಭಯಪಡುವಾಗಾಯಿತು, ಅಲ್ಲಿ ಪೊಲೀಸರು ಬಂದು ನಿಂತ್ಕೊಳ್ಳುವಾಗಾಯಿತು, ಅಲ್ಲಿ ಜನ ಬಂದು ಪ್ರತಿಭಟನೆ ಮಾಡೋದು, ಗಲಾಟೆ ಮಾಡೋದು, ಇದೆಲ್ಲ ಶುರುವಾಯಿತು. ಇದಕ್ಕೆ ಅಲ್ಲಿಗೆ ಬ್ರೇಕ್ ಹಾಕಬೇಕಾಗಿತ್ತು. ಇದನ್ನು ಸಮವಸ್ತ್ರ ಅಂತ ಹೇಳಿದರೆ ಇಲ್ಲಿ ಎಲ್ರಿಗೂ ಕೂಡ ಸಮನಾಗಿರಬೇಕು. ಇದನ್ನು ಶಾಲಾ ಕಾಲೇಜುಗಳ ಒಳಗೆ ಹೇಳ್ತಿರೋದು. ನೀವು ಶಾಲಾ ಕಾಲೇಜಿಂದ ಹೊರಬಂದ ನಂತರ ಯಾವುದನ್ನು ಬೇಕಾದರೂ ಹಾಕ್ಕೊಳ್ಳಿ, ಅದು ನಿಮ್ಮ ಸ್ವತಂತ್ರ. ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಅಂದರೆ ಇಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಒಂದೇ, ಇಲ್ಲಿ ಸಮಭಾವದಿಂದ ಇರಬೇಕು ಅನ್ನೋದಕ್ಕೆ ಮೌಲ್ಯಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಇದನ್ನು ಮಾಡಿರುವಂಥದ್ದು. ಹಾಗಾಗಿ ಇದನ್ನು ಉಳಿಸಿ ಇಲ್ಲಿ ಸಮವಸ್ತ್ರವನ್ನು ಧರಿಸಿ ಅಂತ ಹೇಳಿದರೂ ಕೂಡ ಒಂದಷ್ಟು ಜನ, ಅಂದರೆ ಇದು ಒಂದಷ್ಟು ಜನರ ಪಿತೂರಿ ಕೂಡ ಆಗಿತ್ತು. ಇಲ್ಲಿ ಬಹಳ ಮುಖ್ಯವಾಗಿ ಯಾವ ಸಂಘಟನೆ ನಿಷೇಧ ಆಯಿತೋ PFI, ಆ PFI ಕುಮ್ಮಕ್ಕಿತ್ತು. ಅವರು ಇಲ್ಲಿ ಅವರ ಸಂಘಟನೆ, ವಿದ್ಯಾರ್ಥಿ ಸಂಘಟನೆಯಿಂದ ಇದೆಲ್ಲವನ್ನು ಕೂಡ ಮಾಡಿಸ್ತಾ ಇದ್ರು. ಇದರಲ್ಲಿ ಒಂದಷ್ಟು ಜನ SDPIನವರು, PFIನವರು ಏನು ಅವರು ಮನೆ ಜಾಲಾಡಿದ್ರು, ಬಂಧನ ಆಯಿತು, ಆ ಸಂಘಟನೆ ನಿಷೇಧ ಆಗೋಯಿತು. ಆ ಸಂಘಟನೆಯ ಕುಮ್ಮಕ್ಕಿನಿಂದ ಇದಾಗಿದ್ದು ಅಂತ ಪ್ರಾಥಮಿಕವಾಗಿ ಒಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದ್ವು. ಅವರೇ ಮುಂದೆ ನಿಂತ್ಕೊಂಡು ಇದನ್ನು ಮಾಡಿಸ್ತಾ ಇದ್ರು ಅನ್ನೋ ವಿಚಾರಗಳು ಕೂಡ ಹೊರಬರ್ತಾ ಹೋಯಿತು. ಆದರೆ ಇದಕ್ಕೆ ಅಂತಿಮವಾಗಿ ತೀರ್ಪು ಇಂಥದ್ದೆಲ್ಲ ಆಗದೇ ಇದ್ದರೂ ಕೂಡ ಈ ವಿಚಾರದಲ್ಲಿ ಒಂದಷ್ಟು ವ್ಯಕ್ತಿಗಳು ಹಿಂದೆ ನಿಂತು ಈ ವಿದ್ಯಾರ್ಥಿನಿಯರನ್ನು ಮುಂದಕ್ಕೆ ಕಳಿಸಿದ್ರು. ಇದರಿಂದ ರಾಜ್ಯದಲ್ಲಿ ಶಾಂತಿ ಕದಡ್ತು. ಇದೆಲ್ಲವೂ ಕೂಡ ನಡೀತು. ಹೀಗಿರುವಾಗ ಮತ್ತೊಮ್ಮೆ ಈ ಪರಿಸ್ಥಿತಿನ ತಂದ್ಕೋಬೇಕಾ? ಇದು ಸಿದ್ದರಾಮಯ್ಯನವರು ಯೋಚನೆ ಮಾಡಬೇಕಾದಂಥ ವಿಚಾರ. ಎಲ್ಲವೂ ಸಹಜವಾಗಿತ್ತು. ಒಂದು ವಿವಾದ ಇರುವಂತಹ ವಿಚಾರವನ್ನು ಕೆದಕೋದು, ಮತ್ತೆ ಅದನ್ನು ದೊಡ್ಡ ವಿಚಾರ ಮಾಡಿಕೊಂಡು ಜನ ಅದರ ಬಗ್ಗೆ ಪರ ವಿರೋಧ ಚರ್ಚೆ ಮಾಡೋದು, ಜಗಳ ಆಡೋದು, ಇದೆಲ್ಲವೂ ಕೂಡ ನಿರಂತರ ಆದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ. ಇದು ಸಿದ್ದರಾಮಯ್ಯನವರು ಮಾಡಿಕೊಂಡ ಸ್ವಯಂಕೃತವಾದಂಥ ಅಪರಾಧ ಅಂತ ಸದ್ಯಕ್ಕೆ ಅನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಹೀಗಿರುವಾಗ ಇದು ತೀರ್ಪು ಏನಾಯಿತು ಹಾಗಾದರೆ ಅಂದರೆ, ಸರ್ಕಾರ ಕೂಡ ಈ ತರಗತಿಯೊಳಗೆ ಹಿಜಾಬ್ ನಿರ್ಬಂಧಿಸಿ ಆದೇಶವನ್ನು ಹೊರಡಿಸಿತ್ತು. ಅದಾದ ನಂತರ ವಿಚಾರ ಹೈಕೋರ್ಟ್ ಮೆಟ್ಟಿಲೇರ್ತು. ಇಸ್ಲಾಂನಲ್ಲಿ ಹಿಜಾಬ್ ಕಡ್ಡಾಯ ಅಲ್ಲ ಅಂತ ಬಂತು. ಅದಾದ ನಂತರ ಸರ್ಕಾರ ಈ ಆದೇಶವನ್ನು ಎತ್ತಿ ಹಿಡಿದಿದ್ದು, ಹಿಜಾಬನ್ನು ಧರಿಸಬೇಕಾಗಿಲ್ಲ, ಶಾಲೆಗಳ ಒಳಗೆ ಸಮವಸ್ತ್ರ ಧರಿಸಿ ಅಂತೇಳಿ. ಈಗಾಗಲೇ ಅದ್ರ ಬಗ್ಗೆ ಸುದೀರ್ಘವಾಗಿ ಹೈಕೋರ್ಟಲ್ಲಿ ಚರ್ಚೆಯಾಗಿ ಅದರ ಆಜ್ಞೆ ಬಂದಿದೆ. ಹೀಗಿರುವಾಗ ಹಿಜಾಬ್ ಪ್ರಶ್ನೆನೇ ಇಲ್ಲಿ ಇಲ್ಲದೆ ಇರುವಾಗ ಈಗ ಮತ್ತೆ ಹಿಜಾಬನ್ನು ರಾಜಕೀಯ ಕಾರಣಕ್ಕಾಗಿ ಸಿದ್ದರಾಮಯ್ಯ ಎತ್ತಿದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸ್ತಾರೆ. ಆ ಬಳಿಕ ವಿದ್ಯಾರ್ಥಿಗಳು ಇದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೂ ಹೋದರು. ಅಲ್ಲಿ ಭಿನ್ನ ತೀರ್ಪು ಹೊರಬಿತ್ತು. ಆ ಬಳಿಕ ಹಿಜಾಬ್ ಕುರಿತ ವಿಚಾರಣೆ ಮತ್ತೊಂದು ಪೀಠಕ್ಕೆ ವರ್ಗಾಯಿಸಲಾಯಿತು. ಹೀಗೆ ನಿರಂತರವಾಗಿ ಅದ್ರ ಬಗ್ಗೆ ಚರ್ಚೆಗಳು, ವಿಚಾರ ವಿಮರ್ಶೆ ನಡೀತಾನೆ ಇದೆ. ಹೀಗಿರುವಾಗ ಮತ್ತೊಮ್ಮೆ ಅದನ್ನು ಚಾಲ್ತಿಗೆ ತಂದಿದ್ದು ಯಾಕೆ? ಅದನ್ನು ಅಲ್ಲೇ ಬಿಟ್ಟಿರಬಹುದಾಗಿತ್ತಲ್ವಾ ಅನ್ನುವಂಥದ್ದು. ಈಗ ಮತ್ತೊಮ್ಮೆ ಶಾಂತಿ ಕದಡೋದು, ಸಾಮರಸ್ಯ ಕದಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರೇ ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆಯಲ್ಲಿ ದತ್ತ ಜಯಂತಿ ನಡೀತಾ ಇದೆ, ಅದು ಕೂಡ ಒಂದು ಏನು ಬಹಳಷ್ಟು ಸೂಕ್ಷ್ಮವಾದಂಥ ವಿಚಾರ. ಇಲ್ಲಿ ಕೂಡ ಹಿಂದೂ ಮುಸ್ಲಿಂ ಧರ್ಮ ಸಂಘರ್ಷ ಅನ್ನೋಂಥದ್ದು ಕಾಣಿಸುತ್ತೆ ಪದೇ ಪದೇ. ಹೀಗಿರುವಾಗ ಈ ಸಂದರ್ಭದಲ್ಲಿ, ಈ ಚಳಿಗಾಲದಲ್ಲಿ ಯಾವ ಬಿಸಿ ಕಾಯಿಸ್ಕೊಳ್ಳೋದಕ್ಕೆ ಇವರಿಗೆ ಕೆಲಸ ಮಾಡ್ತಾ ಇದ್ದಾರೆ? ಇದನ್ನು ಇನ್ನೊಂದು ದಿಕ್ಕಿಂದ ನೋಡೋದಾದರೆ, ಈಗ ಮುಸ್ಲಿಮರು ಹಿಜಾಬ್ ಧರಿಸಿ ನಾವು ಶಾಲಾ ಕಾಲೇಜಿಗೆ ಬರ್ತೀವಿ, ಇದು ನಮ್ಮ ಧರ್ಮದಲ್ಲಿರುವಂಥದ್ದು, ನಾವು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೊರಟ್ರೆ, ಈ ಕಡೆ ಹಿಂದೂ ಸಂಘಟನೆಯವರು, ಹಿಂದೂ ಪರ ವಿದ್ಯಾರ್ಥಿಗಳನ್ನು ಅವ್ರು ಹೇಳ್ತಾರೆ, ನೀವು ಶಾಲ್ ಹಾಕ್ಕೊಂಡೋಗಿ, ಕೇಸರಿ ಶಾಲ್ ಹಾಕ್ಕೊಂಡೋಗಿ, ಕೇಸರಿ ಬಟ್ಟೆ ಹಾಕ್ಕೊಂಡೋಗಿ, ನೀವು ಯೂನಿಫಾರ್ಮ್ ಹಾಕ್ಕೋಬೇಡಿ ಅಂತ ಅವ್ರು ಹೇಳ್ತಾರೆ. ಸೊ ಅದಕ್ಕೇನು ಮಾಡ್ತೀರಾ ನೀವೀಗ? ಹಾಗಾದರೆ ಒಂದು ತರಗತಿಯಲ್ಲಿ ಅವರು ತಮಗಿಷ್ಟ ಬಂದಾಗೆ ಶಾಲಾ ಕಾಲೇಜಲ್ಲಿ ವಿದ್ಯಾರ್ಥಿಗಳು ವಸ್ತ್ರವನ್ನು ಧರಿಸಿ ಬರ್ಬೋದಾ? ಸಮವಸ್ತ್ರ ಅನ್ನೋದಕ್ಕೆ ಅರ್ಥ ಏನಿದೆ? ಹಾಗಾದರೆ ಎಲ್ಲರನ್ನ ಸಮಾನತೆಯಿಂದ ನೋಡಬೇಕು ಅಂತ ಶಾಲೆಯಿಂದ ಕಲಿಸಬೇಕು ಅನ್ನುವಂಥದ್ದೇ ಮೂಲ ತತ್ವ. ಹೀಗಿರುವಾಗ ಧಾರ್ಮಿಕ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯವನ್ನು ಇದರಲ್ಲಿ ತಂದು ಇಲ್ಲಿ ಎಲ್ಲವನ್ನ ಕೂಡ ಕಲುಷಿತ ಮಾಡಿ ಜನರ ನಡುವೆ ಏನು ಸಾಮರಸ್ಯವನ್ನು ಕದಡುವಂಥ ಕೆಲಸವನ್ನು ಯಾಕೆ ಮಾಡಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಇವತ್ತಿಗಾಗಲೇ BJP ಅದನ್ನು ಪ್ರಶ್ನೆ ಮಾಡಿದೆ.
ನಾವಿದನ್ನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಈ ವಿಚಾರದಲ್ಲಿ ಹಲವು ರೀತಿಯಲ್ಲಿ ಚರ್ಚೆಗಳು ಶುರುವಾಗಿವೆ. ಇದನ್ನು CM ಹುಟ್ಟು ಹಾಕ್ತಾ ಇದ್ದಾರೆ. ಇದು ನಿಜಕ್ಕೂ ಬೇಸರದ ವಿಚಾರ. ಮುಂದಿನ ದಿನಗಳಲ್ಲಿ ಜನ ಇದಕ್ಕೆ ಪಾಠ ಕಲಿಸ್ತಾರೆ ಅಂತ ಹೇಳಿದ್ದಾರೆ. ಇದನ್ನು BJP ಕೂಡ ಪ್ರತಿಷ್ಠೆಯಾಗಿ ತಗೊಂಡ್ರೆ ಖಂಡಿತ ಮತ್ತೆ ರಾಜ್ಯದಲ್ಲಿ ಸಾಮರಸ್ಯ ಕದಡುವಂಥ ದಿನಗಳು ಬರೋದ್ರಲ್ಲಿ ಅನುಮಾನ ಇಲ್ಲ. ಇನ್ನು ಇವತ್ತಾಗಲೇ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ವಿಚಾರದಲ್ಲಿ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲು ಕೇಸರಿ ಬಟ್ಟೆ ಹಾಕೊಂಬಂದ್ರೆ ತೊಂದರೆ ಇಲ್ವಾ? ಆ ವಿದ್ಯಾರ್ಥಿಗಳಾಗಿ ಬರೋದಕ್ಕೂ ಓಕೆನಾ ನಿಮಗೆ? ಇನ್ನೊಬ್ರು ಹಿಜಾಬ್ ಹಾಕೊಂಬರ್ತಾರೆ ಅಂದರೆ ಮತ್ತೊಬ್ಬರು ಕೇಸರಿ ಶಾಲು ಹಾಕೊಂಬರ್ತಾರೆ, ಓಕೆನಾ ನಿಮಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಒಟ್ಟಾರೆ ಸುಮ್ಮನೆ ಇರಲಾರ್ದೆ ಸಿದ್ದರಾಮಯ್ಯನವ್ರು ಮಾಡಿಕೊಂಡ ಒಂದು ವಿವಾದ ಖಂಡಿತ ರಾಜ್ಯದಲ್ಲಿ ಭುಗಿಲೆದ್ರೆ ಮತ್ತಷ್ಟು ದಿನ ಸಾಮರಸ್ಯ ಶಾಂತಿ ಕದಡೋದ್ರಲ್ಲಿ ಡೌಟ್ ಇಲ್ಲ.